ಸ್ನೇಹಿತರೆ ನಮಸ್ತೆ. ಈಗ ನಾನು ಲೈವಿಗೆ ಬರೋಕ್ಕೆ ಒಂದೇ ಒಂದು ರೀಸನ್ನು. ನೆನ್ನೆ ಏನು ಮಾಧವರ ಮೆಟ್ರೋ ಸ್ಟೇಷನ್ ಹತ್ರ ನಾವು ಒಂದು ನಾಯಿಗೆ ಹೊಡೆದಿದ್ರು ಅಂತ ವಿಷಯ ಕೇಳ್ಪಟ್ಟಿದ್ದೆ. ನನ್ನ ಗ್ರೂಪಲ್ಲಿ ಬಂದಿತ್ತು. ಅದಕ್ಕೆ ನಾನು ಗ್ರೂಪಲ್ಲಿ ಎಲ್ಲರೂ ಒಪ್ಪಂದ ಮಾಡಿಕೊಂಡು ಹೋಗೋಣ ಅಂಥೇಳಿ ಪ್ರವೀಣ್ ಶೆಲ್ಟ್ರ್ ನಡೆಸಿದ್ದಾರೆ ಅಣ್ಣ, ಮತ್ತು ನಾನು ಮತ್ತು ಕಾವ್ಯ ಅಂತ, ಮತ್ತು ಅವ್ರ ಹಸ್ಬೆಂಡು ಒಂದು, ಆಮೇಲೆ ಯಮುನಾ ಅಂತ, ಇನ್ನೊಂದು ಯಾರೋ ಒಂದು ಹೆಂಗಸು, ಅವ್ರ ಹೆಸರು ಬಾಯಿಗೆ ಬರ್ತಿಲ್ಲ. ಮತ್ತು ಪ್ರವೀಣನ ಅವ್ರ ಕಡೆಯಿಂದ ಒಂದು ಇಬ್ಬರು ಮೂವರು ಬಂದಿದ್ದರು. ಮತ್ತು ಕೆ ಆರ್ ಪುರಮಿಂದ ಮನೋಹರ ಅಂತ ಒಬ್ಬರು ಅಣ್ಣ ಬಂದಿದ್ದರು. ಅವರು ನಮ್ಮ ಪರಿಚಯದವರು, ಅವ್ರು ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾರೆ ಅಂತ ಹೇಳಿದರು. ಖುಷಿ ಆಯಿತು. ಅವರು ಈ ರೀತಿ ಲೈವ್ ನೋಡಿಕೊಂಡು ಬಂದಿದ್ದರು. ಅಂದರೆ ಏನು ತೊಂದರೆ ಏನು ಅಂತ ತಿಳ್ಕೊಂಡು ಬಂದಿದ್ದರು. ಮತ್ತು ಈ ರೀತಿ ಫೇಸ್ಬುಕ್ಕಲ್ಲೆಲ್ಲ ನೆನ್ನೆ ಏನು ನಡೀತು ವಿಷಯ ಇಷ್ಟೇ. ನೆನ್ನೆ ಮಾಧವರ ಮೆಟ್ರೋ ಸ್ಟೇಷನ್ ಹತ್ರ ಒಂದು ಸಣ್ಣದೊಂದು ಹಳ್ಳಿ ಇದೆ. ಆ ಹಳ್ಳಿ ಮಾಧವರ ಮೆಟ್ರೋ ಸ್ಟೇಷನ್ ಹತ್ರ ಒಂದು ಹಳ್ಳಿಗೆ ಏನು ಒಂದು ನಾಯಿನ ಒಂದು ಹುಡುಗ ಹೊಡೆದಿದ್ದಾನೆ. ಆ ಹುಡುಗ ಹೊಡೆದಿರೋ ಹುಡುಗನ ಮನೆ ಹತ್ರ ಪ್ರವೀಣ್ ಅಣ್ಣ ಅವ್ರ ಟೀಮು ಮತ್ತು ನಾವು ಎಲ್ಲ ಒಟ್ಟಿಗೆ ಹೋದ್ವಿ. ಅವ್ರವ್ರ ವೆಹಿಕಲಲ್ಲಿ ಅವ್ರವ್ರು ಬಂದಿದ್ರು. ಸೊ ನಾವು ಹೋದಾಗ ಆ ಹುಡುಗನ ಮನೆ ಹತ್ರ ಮೊದಲನೇದು ಹೋಗಿ ಮಾತಾಡಿದಾಗ ನನಗೆ ಆ ಹುಡುಗನ ನಾಯಿಗೆ ಹೆಂಗೆ ಹೊಡೆದಿದ್ನಲ್ಲ ಅದು ನನ್ನ ತಲೆಯಲ್ಲಿತ್ತು. ಸಿಕ್ಕಾಪಟ್ಟೆ ಕೋಪ ಬಂದಿತ್ತು ನನಗೆ. ಅವನಿಗೂ ಅದೇ ಥರನೇ ಹೊಡಿಬೇಕು, ಅದು ಒದೇದು ರುಚಿ ತೋರಿಸ್ಬೇಕು ಅಂಥೇಳಿ ನಾನು ಅಂದ್ಕೊಂಡಿದ್ದೆ. ಆಗ ನನಗೆ ಕಾನೂನು ಕೈಗೆ ತಗೋಬಾರ್ದು, ದಯವಿಟ್ಟು ಅದಕ್ಕೆ ರೀತಿಯಾಗಿ ಮಾಡೋಣ ಅಂಥೇಳಿ ನನಗೆ ಹೇಳಿದಾಗ ನಾನು ಆಯಿತು ಅಂಥೇಳಿ ನಾನು ಒಂದು 2 ಮಾತು ಕೋಪದಲ್ಲಿ ಬೈದ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಬಂದೆ. ಕೊನೆಗೆ ಅವ್ರ ತಾಯಿ ಹತ್ರನೂ ಮಾತಾಡಿದೆ, ಹುಡುಗನ ಹತ್ರನೂ ಮಾತಾಡಿದೆ. ಮತ್ತು ಅವರು ಏನು ಹೇಳಿದ್ರಂದರೆ, ಈ ಥರ ನಾಯಿಗೆ ಹೊಡೆದಿದ್ನಲ್ಲ ಆ ಹುಡುಗ ಮತ್ತು ಅವ್ರ ತಾಯಿ ಮತ್ತು ಅವ್ರ ತಮ್ಮ, ಅಷ್ಟು ಜನ ಹತ್ರ ಮಾತಾಡಿದೆ. ಇವರು ಅಲ್ಲಾದಮೇಲೆ ನಾನು ಹೊರಗಡೆ ಬಂದೆ ಸಿಕ್ಕಾಪಟ್ಟೆ ಮಳೆ. ಸೊ ಅಲ್ಲಿಂದ ಹೊರಟು ಬಂದುಬಿಟ್ವಿ. ಅವನು ಹುಡುಗ ಏನು ಹೇಳಿದ್ದು ಅಂದರೆ, 2 ದಿವಸ ಟೈಮ್ ಕೊಡಿ, ನಾನು ತಂದು ಕೊಡ್ತೀನಿ ಅಂತ. ಇಲ್ಲ, ನಾವು FIR ಹಾಕ್ಬೇಕಂತಾನೆ ಹೋಗಿದ್ದು. ಜನ ಎಲ್ಲ ನನ್ನ ಕೇಳ್ತಾ ಇದ್ದಾರೆ, ಯಾಕೆ FIR ಹಾಕಿಲ್ಲ ನೀವು, ಯಾಕೆ ಬಂದ್ರಿ ಅಂತ. ರೀಸನ್ ಇಷ್ಟೇ. ಅವರು ಮಾತಾಡಿದರು. ಯಾರೋ ಪ್ರವೀಣ್ ಅಣ್ಣ ನನ್ನ ಟೀಮಲ್ಲಿ ಬಂದಿದ್ರಲ್ವ, ನಮ್ಮ ಗ್ರೂಪಲ್ಲಿ ಟೀಮಲ್ಲಿ ಬಂದಿರೋದು. ಸೊ ಅವ್ರು ಮಾತಾಡಿದರು ಏನಂತ, 2 ದಿವಸದಲ್ಲಿ ಅವ್ರಿಗೆ ಕೊಡ್ತೀನಿ ನಾಯಿ ಅಂತ. ನಮ್ಮ ಉದ್ದೇಶ ಏನು, ಸತ್ತೋಗಿದೆ ಅಂತ ಅವ್ರು ಹೇಳಿದ್ದು. ಗ್ರೂಪಲ್ಲಿ ಪ್ರತಿಯೊಂದರಲ್ಲೂ ನಾಯಿಗೆ ಹೊಡೆದಿದ್ದಾರೆ, ಮಚ್ಚಲೆಲ್ಲ ಹೊಡೆದು ಮೂಟೆ ಕಟ್ಟಿ ಎತ್ತಿಕ್ಕಿದ್ದಾರೆ, ಮತ್ತು ಆ ನಾಯಿನ ಮೂಟೆ ಕಟ್ಟಿ ನೀರಲ್ಲಿ ಹಾಕಿದ್ದಾರೆ ಅಂತ ಹೇಳಿರೋದು. ಬೆಕ್ಕನ್ನ ಸಾಯಿಸಿರೋದು ರೀಸನ್ ಇದು. ಅದಾದಮೇಲೆ ನಾವು ಹೊರಗಡೆ ಬಂದಮೇಲೆ ನಮಗೆ ವಿಷಯ ನಾನು ತಿಳಿಸ್ಬೇಕಿತ್ತು. ಕ್ಷಮೆ ಇರಲಿ, ನಾನು ಪಬ್ಲಿಕಲ್ಲಿ ಈ ವಿಷಯ ಹೇಳಲಿಲ್ಲ. ಅವ್ರು ಹೇಳಿರೋದೇನು ಉದ್ದೇಶ ಅಂದರೆ, 2 ದಿವಸದಲ್ಲಿ ನಾಯಿ ತಂದು ಕೊಡ್ತೀನಿ, ಇಲ್ಲಾಂದರೆ ನೀವು FIR ಮಾಡಿ ಅಂತ ಅವ್ರು ಹೇಳಿರೋದು. ನಮಗೇನು ಖುಷಿ, ನಾಯಿ ಬದುಕಿದೆಯಲ್ಲ, ಹೇಗಾದರೂ ಮಾಡಿ ಅದು ಅವರು ವಾಪಸ್ ತಂದುಕೊಡ್ಲಿ ಅಂತ ಹೇಳಿದ್ರು. ಆ ರೀತಿ ನಾವು ಓಕೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಹೊರಟು ಬಂದ್ಬಿಟ್ವಿ. ಬಂದಮೇಲೆ ನಾನು ನನ್ನ ಕೆಲಸ ಏನಿದೆ, ನನ್ನ ದಿನಚರಿ, ನನ್ನ ಮಕ್ಕಳು ನೋಡ್ಕೊಳೋದು, ನನ್ನ ಬಿಸ್ನೆಸ್ ನೋಡ್ಕೊಳೋದು, ನನಗಿದೆ ಸಿಕ್ಕಾಪಟ್ಟೆ. ನನ್ನ ಕೆಲಸದಲ್ಲಿ ನಾನು ಬ್ಯುಸಿಯಾಗಿದ್ದೀನಿ. ಸೊ ಅದಾದಮೇಲೆ ನೆನ್ನೆಯಿಂದ ನನಗೆ ನೋವು ತಿಂತಾರದು ಏನು ವಿಷಯ ಅಂದರೆ, ಆ ನಾಯಿನ ಹೊಡೆದ್ರಲ್ವಾ, ಎಲ್ಲಿ ಎತ್ಕೊಂಡೋಗಿ ಹಾಕಿದ್ರು, ಅದು ಬೇರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಅದು ಎಲ್ಲಿದೆಯೋ, ಅದು ಒಂದು ಇದರಲ್ಲಿದೆಯೋ ಅಥವಾ ನೀರಲ್ಲಿ ಬಿದ್ದೋಗಿದೆಯೋ ಅಥವಾ ಹಳ್ಳದಲ್ಲಿ ಬಿದ್ದೋಗಿದೆಯೋ, ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ಇವಾಗ ನನಗೆ ಅದೊಂದು ಸ್ವಲ್ಪ ಟೆನ್ಷನ್ ಆಗಿತ್ತು. ಸರಿ, ನಾನು ನೆನ್ನೆಲ್ಲ ನಿದ್ದೆ ಇರಲಿಲ್ಲ, ನಾನು ಸ್ವಲ್ಪ ರೆಸ್ಟಲ್ಲಿದ್ದೆ. ಯಾರೋ ಗೊತ್ತಿಲ್ಲ ಪುಣ್ಯಾತ್ಮರು ಆ ಹೊಡೆದಿರೋ ಹುಡುಗನ ಮನೆಗೆ ಫೋನ್ ಮಾಡಿದ್ರಂತೆ. ಯಾರಂತ ಗೊತ್ತಿಲ್ಲ ನನಗೀಗ ಗ್ರೂಪಲ್ಲಿ ಪ್ರವೀಣ್ ಅಣ್ಣ ಅವ್ರು ಹಾಕ್ತಿದ್ರು ಈ ಥರ. ಅವನು ಯಾರೋ ಫೋನ್ ಮಾಡಿ ಬೈದಿದ್ದಾನಂತೆ. ಯಾರೋ ಗೊತ್ತಿಲ್ಲ ವ್ಯಕ್ತಿ, ಯಾರೋ ಇರ್ಬೋದು, ಯಾರೋ ವ್ಯಕ್ತಿ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಯಾರಂತ.
ಲಕ್ಷ್ಮಿ ಮೇಡಮ್ಗೆ ಯಾಕೆ ಕೆಟ್ಟದಾಗ ಬೈದಿರೋದು ಹಂಗೆ ಹಿಂಗೆ ಅಂತೇಳಿ ನನ್ನ ಪರ ಮಾತಾಡಿದಾರಂತೆ. ನೋಡಿ, ನ್ಯಾಯಪರ ಯಾರು ಬೇಕಾದರೂ ಮಾತಾಡ್ಬೋದು, ನಾವು ನ್ಯಾಯ ಬಿಟ್ಟು ಹೋಗೋರಲ್ಲ. ಎಷ್ಟೇ ಕಷ್ಟ ಆದ್ರೂ ನನ್ನ ದುಡಿಮೆಯಲ್ಲಿ ನಾನು ಇಷ್ಟೆಲ್ಲ ಪ್ರಾಣಿಗಳು ಸೇವೆ ಮಾಡ್ತಿದ್ದೀನಿ. ಯಾರ ಹತ್ರ ಫಂಡ್ ಕಲೆಕ್ಟ್ ಮಾಡಿ ಮಾಡ್ತಿಲ್ಲ. ನಾನು ಸತ್ಯ ಧರ್ಮ ನ್ಯಾಯ ಬಿಟ್ಟು ಹೋಗಲ್ಲ. ನನ್ನ ಒಂದು ದಿನಚರಿ ಬದುಕಲ್ಲಿ ಸಂಪಾದನೆ ಏನು ಮಾಡ್ತೀನಿ ಅದರಲ್ಲೇ ನಾನು ಜೀವನ ಸಾಗಿಸ್ತಿದ್ದೀನಿ. ನನ್ನ ಮೂಕ ಪ್ರಾಣಿಗಳಿಗೂ ನನ್ನ ಮನೇಲಿರೋರಿಗೆ ಒಂದು 20%, ನನ್ನ ಬೀದಿ ಮಕ್ಳಿಗೆ ಒಂದು 20% ನಾನೇನು ದುಡಿತಾ ಇದ್ದೀನಿ ಅದರಲ್ಲಿ ನಾನು ಆ ಸೇವೆ ಮಾಡ್ಕೊಂಡು ಬದುಕ್ತಿದ್ದೀನಿ. ಯಾರೋ ನಾನು ಅಷ್ಟು ದೊಡ್ಡವಳಲ್ಲ. ನಾನು ಅಭಿಮಾನಿಗಳಂತೇಳಿ ಲಕ್ಷ್ಮಿ ಅಕ್ಕ ಅವರು ನಮ್ಮ ಅಭಿಮಾನಿ ನಾನವರು ಅಂಥೇಳಿ ನಾಯಿಗೆ ಹೊಡೆದಿರೋ ಅಂಥ ಅವನಿಗೆ ಫೋನ್ ಮಾಡಿ, ಮೋಹನ್ ಅಂತ ಹುಡುಗನಿಗೆ ಫೋನ್ ಮಾಡಿ ಏನೋ ಬಾಯಿಗೆ ಬಂದಂಗೆ ಬೈದಿದ್ದಾರೆ, ಅದು ಮಾಡಿದ್ದಾರೆ ಅಂತ ಏನೇನೋ ಹೇಳಿದಾರಂತೆ. ಸೊ ನನಗೆ ಗೊತ್ತಿಲ್ಲ, ನಾನು ಯಾರ ಕೈಲೂ ಫೋನ್ ಮಾಡಿಸಲ್ಲ. ನಾನೇ ನುಗ್ಗಿದ್ರೆ ಸುನಾಮಿ ಹಂಗೆ ನುಗ್ತೀನಿ. ನನ್ನ ಹಿಂದೆಗಡೆ ಯಾರೂ ಇಲ್ಲ. ನಾನು ನನ್ನ ಹಿಂದೆ ಮುಂದೆ ನನ್ನ ಭಗವಂತನೇ ನಂಬಿರೋದು, ನಾನು ದೇವ್ರನ್ನೇ ನಂಬಿರೋದು. ನನ್ನ ದೇವ್ರ ನೆರಳಲ್ಲೇ ಅಂದರೆ ಭಗವಂತನ ನೆರಳಿ ನನ್ನ ಆಶೀರ್ವಾದ ನನ್ನ ಮೇಲಿದೆ. ನಾನು ಅದ್ರ ಮುಖಾಂತರನೇ ಕೆಲಸ ಮಾಡೋದು. ನಾನು ಯಾವ ಹುಡುಗರಿಗೂ ಹೇಳಿ ಹೆದರಿಕೆ ಮಾಡೋಂಥ ಅವಶ್ಯಕತೆ ಇಲ್ಲ. ಆ ರೀತಿ ನನ್ನ ಹೆಸ್ರು ಹೇಳಿ ಅವರು ಯಾರಾದರೂ ಇನ್ನೊಬ್ಬರು ನಾಯಿ ಹೊಡೆದಿರೋಂಥ ಹುಡುಗನಿಗೆ, ಆ ಹುಡುಗನಿಗೆ 16 ವರ್ಷ ಹುಡುಗ, ನಾನೇ ಕೊಟ್ಟಿದ್ದ ಸರಿಗೆ ಎರಡು ಕೊಡ್ತಾ ಇದ್ದೆ. ಬೈದೆ, ನೆನ್ನೆ ನನಗೆ ಹೊಡಿಬಾರ್ದು, ಏನು ಇದು ಮಾಡಬೇಡಿ, 2 ದಿವಸದಲ್ಲಿ ನಾಯಿ ಬರುತ್ತೆ ಅಂತ ಅವರು ಹೇಳಿದ್ಮೇಲೆ ನಾವು ಅದಕ್ಕೆ ತಲೆ ಓಕೆ ದೂಗಿಸ್ಕೊಂಡು ಬಂದಿದ್ದೆ. ನಿಜನೇ ನಾನು ಸಮಾಧಾನ ಮಾಡಿಕೊಂಡೇ ಬಂದೆ. ಆದ್ರೂ ನನ್ನ ಮನಸ್ಸಲ್ಲಿ ನೋವು ನೆನ್ನೆಯಿಂದ ಇದೆ. ಯಾರದು ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ಆ ನಾಯಿ ಹೊಡೆದಿರೋ ಮನೆಯವ್ರಿಗೆ ನನಗೆ ನಂಬರ್ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೆ ನಂಬರ್ ಗೊತ್ತಿಲ್ಲ. ಯಾಕಂದರೆ ನಮಗಿನ ಸೀನಿಯರ್ಸ್ ಬಂದಿದ್ರಲ್ಲ ನಮ್ಮ ಜೊತೇಲಿ, ನಮ್ಮ ಬ್ರದರ್ಸ್ ಎಲ್ಲ ಬಂದಿದ್ರಲ್ಲ, ಅವ್ರ ಹತ್ರ ಇದೆ. ಅವ್ರಿಗೆ ಮಾತಾಡಿಕೊಂಡು ಅವರು ಸಮಾಧಾನ ಮಾಡಿ ನನಗೆ ಹೇಳಿದ್ದಾರೆ, 2 ದಿವಸದಲ್ಲಿ ನಾಯಿ ತರ್ಸೋಣ ಮೇಡಮ್, ಅದು ತಂದಮೇಲೆ ಆಮೇಲೆ ಕೆಲಸ ಮಾತಾಡೋಣ, ಈಗ ಸದ್ಯಕ್ಕೆ ಏನು ಮಾತಾಡೋದು ಬೇಡ, ಇವಾಗೇನು ಮಾತಾಡಬೇಡಿ, ಹುಡುಗ ಒಪ್ಕೊಂಡಿದ್ದಾನೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ ಯಾರೋ ಅಭಿಮಾನಿಗಳಂತೆ, ಯಾರೋ. ದಯವಿಟ್ಟು ಕೈ ಎತ್ತಿ ಮುಗಿತೀನಿ ಅಪ್ಪ, ನಾವು ಕೂಲಿ ಮಾಡ್ಕೊಂಡು ಊಟ ಮಾಡೋರು, ನನಗೆ ಯಾವ ಅಭಿಮಾನಿಗಳು ಬೇಡ, ನನ್ನ ಆಶೀರ್ವಾದ ಮಾಡಿ ಸಾಕು. ಭಗವಂತ ನನಗೆ ಇನ್ನಷ್ಟು ಸ್ವಲ್ಪ ಶಕ್ತಿ ಕೊಡಲಿ, ಈ ಪ್ರಾಣಿಗಳು ಸೇವೆ ಮಾಡೋಕ್ಕೆ ನನ್ನ ಮೈಯಲ್ಲಿ ಶಕ್ತಿ ತಾಕತ್ತು ಕೊಡಲಿ. ನನಗಿನ್ನಷ್ಟು ಒಂದು ಆಯುಷ್ ಬೇಕು. ಯಾಕಂದರೆ ಇನ್ನೊಂದು 15 ವರ್ಷ ಆದರೂ ನಾನು ಬದುಕಿರಬೇಕು. ನಮ್ಮ ಮನೇಲಿರೋ ಪ್ರಾಣಿಗಳು ಅವುಗಳಿಗೆಲ್ಲ ಅರ್ಧದಲ್ಲಿ ಏಜ್ ಆಗಿದೆ. ಇನ್ನು ಮಿಕ್ಕಿದವೆಲ್ಲ ಇವಾಗ ಹೆಂಗಾಗಿದ್ದಾವೆ, ಎಲ್ಲ ಸೀಸಿಂಗ್ ಮಾಡಿರೋದೆ. ನಂದು 2 ಇರೋದು, ನಂದು ಶುಭ ಬುಲ್ಲು ಬಿಟ್ಟರೆ, ನನ್ನ ಮೊಮ್ಮಕ್ಕಳು ಅಂದರೆ ನನ್ನ ಟಿಂಕು ಮಕ್ಕಳು ಬಿಟ್ಟರೆ ಇನ್ಯಾರೂ ನಂದಲ್ಲ. ಆದರೆ ಅದೆಲ್ಲ ನನ್ನ ಹೊಟ್ಟೆಲಿ ಹುಟ್ಟಿರೋದಂತ ಹೇಳಿನೇ ಧರ್ಮವಾಗೇ ಸಾಕ್ತಾ ಇದ್ದೀನಿ. ಯಾಕಂದರೆ ಅದೆಲ್ಲ ಸೀಸಿಂಗ್ ಮಾಡಿದ್ದು. ಶೆಲ್ಟರ್ಗಳಿಗೆ ಹೋಯ್ತು ಅಂದರೆ ಮತ್ತೆ ನಮ್ಗೆ ಅವ್ರನ್ನ ನೋಡೋಕ್ಕೆ ಕೊಡಲ್ಲ. ಈ ಕ್ಯೂಪಾ ಸೆಂಟರ್ ಅಂತ ಏನೇನೋ ಸೆಂಟ್ರ್ಗಳಿದೆಯಲ್ಲ, ಅಂಥವಕ್ಕೆಲ್ಲ ಹೋದರೆ ಕೊಡಲ್ಲ ನನಗೆ ನೋಡೋಕ್ಕೆ. ಅವುಗಳೆಲ್ಲ ಅವ ಮೇಲೆ ಕಷ್ಟಪಟ್ಟಿರೋದು, ಅದನ್ನು ನಾನು ಹೊರಗಡೆ ತಂದಿರೋದು, ಅವ ಮೇಲೆ ಇರೋ ಪ್ರೀತಿಗೆ ತಂದಿರೋದು. ಸೊ ಹಂಗಾಗಿ ನಾನು ಸ್ಟೆರಿಲೈಸ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ನನ್ನ ಹಿಂದೆ ಬರಬೇಕಂದ್ರೆ ನಮ್ಮ ಮನೆಯಲ್ಲಿರೋ 12 ಜನನೇ ಬರಬೇಕು. ಅದು ಬಿಟ್ಟರೆ ನಾನು ಯಾರಿಗೂ ಧಮ್ಕಿ ಹಾಕಿ ಯಾರು ನಾಯಿ ಹೊಡೆದಿರೋರ ಮನೆಗೆ ಅಂತ ನಾನು ಹೇಳಿಲ್ಲ. ಹೊಡೆದ್ರೆ ನಾನೇ ಹೊಡಿತೀನಿ, ಇನ್ನೊಬ್ಬ ಬೇಕಾಗಿಲ್ಲ ನನಗೆ. ನನಗೂ ದೇವ್ರ ಕೈ ಕೊಟ್ಟಿದ್ದಾನೆ, ಶಕ್ತಿ ಇದೆ, ನಾನೇ ಗುದ್ದುತ್ತೀನಿ. ಹೊಡೆದ್ರೆ ನಾನೇ ಹೊಡೆಯೋದು. ಆದರೆ ನಾನು ಹತ್ರ ಕೆಲಸ ಮಾಡಿಲ್ಲ. ನಿನ್ನೆ ಬೈದು ಕೆಟ್ಟದಾಗ ಬೈದೆ, ಆಮೇಲೆ ನಾನೇ ಸಮಾಧಾನ ಮಾಡಿಕೊಂಡು ನಾಯಿ ತಂದು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಆ ಒಂದು ಕಾರಣಕ್ಕೆ ನನ್ನ ಜೊತೆ ಬಂದಿರೋ ಪ್ರವೀಣನ ಎಲ್ಲ ಹೇಳಿದ್ರು, ಮೇಡಮ್ ಸಮಾಧಾನ ಮಾಡ್ಕೊಳ್ಳಿ, ಬರುತ್ತಂತ ಹೇಳಿದ್ದಾರೆ, ನೋಡೋಣ, ಬಂದಮೇಲೆ ಮಾತಾಡೋಣ. ನಾವು ಗೌರವ ಕೊಡಬೇಕಲ್ಲ. ನಮ್ಮ ಅಣ್ಣ ತಮ್ಮಂದಿರು ಕೂಡ ಹುಡ್ದವ್ರು ಇಲ್ಲ ಜೊತೇಲಿ ಅಂದ್ರೂ ನಮ್ಮ ಜೊತೆ ಬಂದಿರೋರೆ ಅಣ್ಣ ತಮ್ಮಂದಿರು. ನಾವು ಗೌರವ ಕೊಟ್ವಿ, ಅವ್ರ ಮಾತಿಗೆ ಗೌರವ ಕೊಟ್ಟು ಬಂದ್ಬಿಟ್ಟೆ. ನೆನೆಯಿಂದ ನನ್ನ ಮನ್ಸಲ್ಲಿ ಕಾಡ್ತಾ ಇರೋದೇನೋ, ಆ ನಾಯಿ ಎಲ್ಲಿದೆ, ಎಲ್ಲಿ ಮಲಗಿದೆ, ಎಲ್ಲಿದೆ, ಅದೇ ನನ್ನ ನೋವು. ತುಂಬ ಮನ್ಸಲ್ಲಿ ತುಂಬ ನೋವು. ಅದ್ರ ಜೊತೆಗೆ ನಾನು ಒಂದು ನಮ್ಮ ವಿಷ್ಣುದಾದ ಸಮಾಧಿ ಅದು ತೆಗ್ದಿದ್ದ ನೈಟೆಲ್ಲ ಸಿಕ್ಕಾಪಟ್ಟೆ ನಾನು ಕಣ್ಣೀರು ಹಾಕಿರೋದು ಉಂಟು. ಭಾಳ ನೋವಿದೆ ಸ್ನೇಹಿತರೆ. ನಾವೇನೋ ಒಂದು ಒಳ್ಳೆ ಕಾರ್ಯ ಮಾಡ್ತಿದ್ದೀವಿ ಅಂತ ಅಂದರೆ ಒಳ್ಳೆಯದಾಗೆ ಬಯಸಿ, ದಯವಿಟ್ಟು ನನ್ನ ಹೆಸರು ಹೇಳ್ಬಿಟ್ಟು ಯಾರು ಮನೆ ನಾಯಿ ಹೊಡೆದಿರೋರ ಮನೆಗೆ ಧಮ್ಕಿ ಹಾಕಿದ್ದಾರಂತೆ, ಯಾರಂತ ಗೊತ್ತಿಲ್ಲ ನನಗೆ. ದಯವಿಟ್ಟು ಈ ರೀತಿ ಎಲ್ಲ ಮಾಡಬೇಡಿ. ನನಗೆ ಸಂಬಂಧನೇ ಇಲ್ದಿರೋ ವಿಷಯ.
ನೀವು ಯಾರಂತಾನೆ ನನಗೆ ಗೊತ್ತಿಲ್ಲ. ಇರಲಿ, ನಿಮ್ಮ ಅಭಿಮಾನಕ್ಕೆ ನಾನು ದೇವ್ರನ್ನ ಬೇಡ್ಕೋತೀನಿ, ನಿಮ್ಮ ಕುಟುಂಬನೂ ಚೆನ್ನಾಗಿರಲಿ ಅಂತ. ಏನು ನಾನು ನಿಮ್ಮ ಅಭಿಮಾನಿ ಮೇಡಮ್ ಅಂತ ದಿನ ಒಂದು ಕಡಿಮೆ ಅಂದ್ರೂ ಒಂದು 10 ಫೋನ್ 12 ಫೋನ್ ಆದರೂ ಕಡಿಮೆ ಅಂದರೂ ಬರ್ತಾ ಇರುತ್ತೆ. ನಾನು ಅದೆಲ್ಲ ಗ್ರೂಪ್ಗೆ ಹಾಕ್ತಾಯಿರ್ತೀನಿ, ವಾಯ್ಸ್ ರೆಕಾರ್ಡ್ ಮಾಡೀನಿ ಗ್ರೂಪ್ಗೆ ಹಾಕ್ತಾಯಿರ್ತೀನಿ. ತೊಂದರೆ ಆಗಿದೆ, ನಾಯಿಗೆ ಹಿಂಗಾಗಿದೆ, ಖುಷಿ, ನನಗೂ ಖುಷಿ. ಬಟ್ ನಾನು ಯಾವ ರೌಡಿನೂ ಸಾಕಿಲ್ಲ, ಯಾನೂ ಸಾಕಿಲ್ಲ. ನಾನು ರೌಡಿ ಸಾಕಿರೋದಂದರೆ ನೋಡಿ ಇವನೊಬ್ಬನೇ, ನೋಡಿ ಇಲ್ಲಿದ್ದಾನೆ ನೋಡಿ ರೌಡಿ. ಈ ರೌಡಿ ಒಬ್ಬನೇ ನಾನು ಸಾಕಿರೋದು, ಇನ್ನು ಮಿಕ್ಕಿದವೆಲ್ಲ ಮಕ್ಕಳು. ಇವನೊಬ್ಬನೇ ರೌಡಿ. ಯಾಕಂದರೆ ನನಗೆ ಬೌನ್ಸರ್ಗಳು ಕೆಲಸ ಮಾಡಲ್ಲ ನನ್ನ ಜೊತೇಲಿ, ಅಷ್ಟು ಪ್ರೀತಿಯಾಗಿ ಕೆಲಸ ಮಾಡ್ತಾನೆ ನನ್ನ ಜೊತೇಲಿ ಭೈರವ. ನೋಡಿ ಇವನೊಬ್ಬನೇ. ಸೊ ಹಿಂಗಿದೆ ನನ್ನ ಮ್ಯಾಟ್ರು. ದಯವಿಟ್ಟು ನಾನು ಲಕ್ಷ್ಮಿ ಅಕ್ಕ ಅವ್ರ ಹುಡುಗ ಯಾಕೆ ಹಂಗೆ ಆವಾಜ್ ಹಾಕಿ ಅದೆಲ್ಲ ಮಾತಾಡಬೇಡಿ. ನಿಮ್ಮ ಪ್ರೀತಿ ವಿಶ್ವಾಸ ದೇವ್ರನ್ನ ಬೇಡ್ಕೊಳ್ಳಿ. ನನಗೆ ಇನ್ನೊಂದು 15 ವರ್ಷ 12 ವರ್ಷ ಆಯುಷ್ಯಾದರೂ ಬೇಡ್ಕೊಳ್ಳಿ. ಯಾಕಂದರೆ ನನ್ನ ಮಕ್ಳಿಗೆ ನಾನು ಬದುಕಿದ್ರೆ ನನ್ನ ಮೂಕ ಪ್ರಾಣಿಗಳು ಅಂದರೆ ನನ್ನ ಮಕ್ಳಿಗೆ ಊಟ ಹಾಕೋಕ್ಕಾಗುತ್ತೆ. ನನ್ನ ಮಗ ಒಬ್ಬನೇ, ಬಟ್ ಅವನಿಗೆ ಕೈ ಬಾಯಿ ಎಲ್ಲ ಇದೆ, ಅವ್ನು ದುಡ್ಕೊಂಡು ತಿನ್ಬೋದು. ನನಗೆ ಅವನ ಬಗ್ಗೆ ಯೋಚನೆ ಇಲ್ಲ, ನನಗೆ ಈ ಬಾಯಿಲ್ದರ ಜೀವಗಳ ಬಗ್ಗೆನೇ ತುಂಬ ಯೋಚನೆ. ಯಾಕೆಂದರೆ ಅವ್ರಿಗೆ ಕೆಲಸ ಮಾಡೋಕ್ಕಾಗಲ್ವಲ್ಲ, ಅವರೇ ದುಡ್ಕೊಂಡು ತಿನ್ನೋಕ್ಕಾಗಲ್ವಲ್ಲ. ನಾನಿದ್ದರೆ ಮಾತ್ರನೇ ಹೋರಾಟ ಮಾಡಿ ಅವ್ರನ್ನ ಇಟ್ಕೊಂಡು ಊಟ ಹಾಕೋಕ್ಕೆ ಸಾಧ್ಯ. ಅದು ಬಿಟ್ಟರೆ ಯಾರೂ ನಾನು ಸಾಕ್ಕೊಂಡಿಲ್ಲ, ಬೆಳೆಸ್ಕೊಂಡಿಲ್ಲ ರೀ. ನಾವು ಪ್ರಾಣಿಗಳ ಸೇವೆ ಮಾಡಿ ಅವರು ಗಲೀಜು ಬಾಚಿ ಉಚ್ಚೆ ಒರೆಸ್ಕೊಂಡು ಅದರಲ್ಲ ಸಂತೋಷ ನೋಡೋಳು ನಾನು. ದೇವ್ರು ನನ್ನ ಅಷ್ಟೇ ಚೆನ್ನಾಗಿಟ್ಟಿದ್ದಾನೆ, ನೆಮ್ಮದಿಯಾಗಿಟ್ಟಿದ್ದಾನೆ, ಅಷ್ಟೇ ಸುಖವಾಗಿ ನೆಮ್ಮದಿಯಾಗಿದ್ದೀನಿ. ಆದರೆ ಈ ಪ್ರಾಣಿಗಳ ಹಿಂಸೆ ನೋಡಿದಾಗ, ಈ ಅನ್ಯಾಯಗಳು ನೋಡಿದಾಗೆಲ್ಲ ನಾನು ಭಾಳ ನೋವಾಗುತ್ತೆ. ಬಟ್ ದಯವಿಟ್ಟು ಯಾವುದು ಮನೆ ನಾಯಿ ಹೊಡೆದಿರೋ ಮನೆಯವ್ರಿಗೆ ಧಮಕಿ ಹಾಕೋದು ಅದೆಲ್ಲ ಮಾಡಬೇಡಿ. ಯಾಕಂದರೆ ನನ್ನ ಕ್ಯಾರೆಕ್ಟರ್ ಆ ಥರ ಇಲ್ಲ, ನ್ಯಾಯಪರ ಹೋರಾಡ್ತೀನಿ. ಹೊಡಿಯೋದಿದ್ರೆ ನಾನೇ ಹೊಡಿತೀನಿ. ಯಾರು ಇನ್ನೊಬ್ಬರಿಗೆ ಫೋನ್ ಮಾಡಿ ಮಾತಾಡೋ ಅವಶ್ಯಕತೆ ನನಗಿಲ್ಲ. ಅಂಥ ಗಾಂಡು ಶೋಕಿ ಕೂಡ ನಾನು ಮಾಡಲ್ಲ. ಯಾರೋ ಪಾಪ ನನ್ನ ಹೆಸ್ರು ಹೇಳ್ಕೊಂಡು ಮೇಡಮ್ ಅವ್ರ ಹುಡುಗ ನಾನು ಏನಕ್ಕೋ ನಮ್ಮ ಮೇಡಮ್ಗೆ ಬೈದಿದ್ಯಾ ಅಂದ್ಬಿಟ್ಟು ನನಗೀಗ ಜಸ್ಟ್ ಗ್ರೂಪಲ್ಲಿ ಪ್ರವೀಣ್ ಅಣ್ಣ ಅವ್ರು ಹಾಕಿದ್ರು, ಏನಂತ ವಾಯ್ಸ್ ರೆಕಾರ್ಡ್ ಮಾಡಿ ಹಾಕಿದ್ರು. ಅವನು ಯಾರೋ ಒಬ್ಬ ವ್ಯಕ್ತಿ ಲಕ್ಷ್ಮಿ ಅಕ್ಕ ಅವರು, ನಮ್ಮಕ್ಕ ಅವರು, ಏನೋ ನೀನು ನೆನ್ನೆ ಲೈವಲ್ಲಿ ನಮ್ಮ ಅಕ್ಕನ ಬೈದಿದ್ಯಾ, ನಾನು ನಿನ್ನ ಬಿಡಲ್ಲ, ಕಾಲೇಜ್ ಹತ್ರ ಬಂದು ಹೊಡಿತೀನಿ, ಮನೆ ಹತ್ರ ಬಂದು ಹೊಡಿತೀನಿ, ನಿಮ್ಮ ಫ್ಯಾಮ್ಲಿನೇ ಡೆಮೊಲೇಷನ್ ಮಾಡ್ತೀನಿ ಅಂತ ಹೇಳಿದ್ರು ಅಂತಲ್ಲಿ ಗ್ರೂಪಲ್ಲಿ ಪ್ರವೀಣ್ ಅಂತ ಅಣ್ಣ ಹಾಕಿದ್ರು. ನಾನು ಹೇಳೋದು ಇಷ್ಟೇ, ನೆನ್ನೆ ಅವನ್ನ ಸುನಾಮಿ ಥರ ಧ್ವಂಸ ಮಾಡೋಕ್ಕೆ ನಾನು ಹೋಗಿದ್ದು. ಆದರೆ ಪ್ರವೀಣ ಅಣ್ಣ ಹೇಳಿದ್ದಕ್ಕೆ ನಾನು ರೆಸ್ಪೆಕ್ಟ್ ಕೊಟ್ಟೆ. ಅವರು ನಮ್ಮ ತಾಯಿ ಹೊಟ್ಟೆಲಿ ಹುಟ್ಟಿಲ್ಲ, ನಾನು ಅವ್ರ ತಾಯಿ ಹೊಟ್ಟೆಲಿ ಹುಟ್ಟಿಲ್ಲ, ಆದರೂ ನನಗೆ ಅವ್ರ ಅಣ್ಣನೇ ಸರಿನಾ. ಅವ್ರು ಹೇಳಿದ್ರು, ಮೇಡಮ್ 2 ದಿವಸ ಟೈಮ್ ಕೊಡಿ, ನಾನು ನಾಯಿ ತರಿಸ್ಕೊಡ್ತೀನಿ, ಸಮಾಧಾನ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದು ಉದ್ದೇಶಕ್ಕೆ ನಾನು ಗಾಂಡೋಗಿ ವಾಪಸ್ ಬಂದೆ. ಇರಲಿ, ನಮ್ಮ ಅಣ್ಣ ಅವ್ರು ಇದ್ದಾರೆ, ದೊಡ್ಡವ್ರು ಇದ್ದಾರೆ, ಅವ್ರು ಹೇಳಿದ್ಮೇಲೆ ನಾವು ಕೇಳಬೇಕು ಅಂತ ಹೇಳ್ಬಿಟ್ಟು ನಾನು ವಾಪಸ್ ಬಂದೆ. ಆದರೆ ಯಾವ ಹುಡುಗರ್ನಾಗ ಬಿಟ್ಟು ಮಾತಾಡ್ಸ್ಬೇಕು? ನಾವೇ ಸುನಾಮಿ, ನುಗ್ಗಿದ್ರೆ ಧೂಳೆ ಅಲ್ವಾ? ಯಾರು ಬೇಕು? ನಮ್ಗೆ ಯಾರು ಬೇಕು? ನಾನು ನುಗ್ಗಿದ್ರೆ ಸುನಾಮಿನೇ. ನಾನು ಯಾರಿಗೂ ಸರೆಂಡರ್ ಇಲ್ಲ, ಚಾನ್ಸೇ ಇಲ್ಲ, ಕಾಂಪ್ರಮೈಸೇ ಇಲ್ಲ. ಪ್ರಾಣಿಗಳ ವಿಷಯ ಅಂತ ಬಂದಾಗ ಕಾಂಪ್ರಮೈಸೇ ಇಲ್ಲ. ನಾನು ನೆನ್ನೆ ಸೋತಿದ್ಯಾಕಂದ್ರೆ ಸತ್ತೋಗಿರೋ ನಾಯಿ ಬರುತ್ತೆ ಅಂತ ಹೇಳಿದ್ರು, ಯಾರೋ ಅಣ್ಣ ಹೇಳಿದ್ರು. ಬರುತ್ತೆ, ವೆಯ್ಟ್ ಮಾಡಿ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ, ಬೇಡ ಜಗಳ ಮಾಡೋದು ಬೇಡ, ವಾಪಸ್ ಬರುತ್ತೆ, ಡಾಗ್ ಬರುತ್ತೆ ಅಂತ ಹೇಳಿದ್ಮೇಲೆ ನಾನು ನಂಬಿ ಬಂದೆ. ನೆನ್ನೆಯಿಂದ ನಾನು ಅಷ್ಟು ಕೊರಗ್ತಾ ಇದ್ದೀನಿ. ಆ ಮಗು ಎಲ್ಲಿದ್ಯೋ, ಹಳ್ಳದಲ್ಲಿದ್ಯೋ, ನೀರು ಕುಡಿದ್ಬಿಟ್ಟಿದ್ಯೋ, ಇಲ್ಲ ಅಷ್ಟು ಒದೆ ಬಿದ್ದು ಬದುಕಿರುತ್ತಾ, ಅಯ್ಯೋ ಪ್ರಾಣ ಹೋಗ್ಬಿಟ್ರೇನು ನನಗೆ ಸಾಕಪ್ಪ ಅದರದ್ದು ಅನ್ನಷ್ಟು ಬೇಡ್ಕೊತಿದ್ದೀನಿ ದೇವ್ರನ್ನ. ಆದರೆ ನನ್ನ ಹಿಂದೆಗಡೆ ಬಂದು ಬೇರೆ ನನ್ನ ಹೆಸರು ಉಪಯೋಗಿಸ್ಕೊಂಡು ಆ ಹುಡುಗನ ಮನೆಯವ್ರಿಗೆ ಫೋನ್ ಮಾಡಬೇಡಿ, ಯಾರೋ ಅಭಿಮಾನಿಗಳಂತ. ಅಷ್ಟು ದೊಡ್ಡವಳಲ್ಲ ಸ್ವಾಮಿ ನಾನು. ನನ್ನ ಅಭಿಮಾನಿಗಳು ಆಗ್ಬಿಟ್ಟು ನೀವು ಪ್ರಾಣಿಗಳಿಗೆ ಊಟ ಹಾಕಿ, ನನಗೀಗ ಪ್ರವೀಣನ ಅದು ಹೇಳಿದ್ದು, ನೀವು ಲೈವ್ ಮಾಡಿ ಇಮಿಡಿಯೇಟು ಯಾರು ನಿಮ್ಮ ಅಭಿಮಾನಿಗಳೆಲ್ಲ ಫೋನ್ ಮಾಡ್ತಾ ಇದ್ದಾರೆ, ನಿಮ್ಮ ಹಿಂದೆಗಡೆ ಯಾರು ಹುಡುಗರು ಮಾತಾಡಿದಾರಂತೆ. ಯಾರೂ ನಾನು ಬಿಟ್ಟಿಲ್ಲ, ನಾನು ಯಾರನ್ನೂ ಬಿಡೋದು ಇಲ್ಲ ಮಾತಾಡೋಕ್ಕೆ. ಇವನ್ ನನ್ನ ಮೀರಿ ನನ್ನ ಸ್ವಂತ ತಾಯಿ ಆದರೂ ಕೂಡ ನಾನು ಬಿಡಲ್ಲ. ನಾನು ಪ್ರಾಣಿಗಳ ವಿಷಯ ಅಂತ ಬಂದರೆ ನನ್ನ ರಕ್ತ ಕುದ್ದು ಬಿಡುತ್ತೆ. ಅದು ಯಾವನಾದ್ರೂ ನಾನು ಬಿಡಲ್ಲ. ಆ ಥರ ಕ್ಯಾರೆಕ್ಟ್ರು ನಂದು. ಸೋಲೋ ಕ್ಯಾರೆಕ್ಟ್ರ್ ಅಲ್ಲ,
ಯಾಕಂದರೆ ನಾನು ಇವತ್ತೇನು ದುಡಿತಾ ಇದ್ದೀನಿ ಅದರಲ್ಲಿ ಸಂಪಾದನೆಯಲ್ಲಿ ನಾನು 40% ನನ್ನ ಪ್ರಾಣಿಗಳಿಗೆ ಸೇವೆ ಮಾಡಿನೇ ನಾನು ಬದುಕಬೇಕು. ನನ್ನ ಖುಷಿ ಏನಂತಂದರೆ ಎಷ್ಟೆಲ್ಲ ಪ್ರಾಣಿ ಪ್ರಿಯರು ನಮ್ಮಂಗೆ ಕಲೀಲಿ ಅನ್ನೋ ಉದ್ದೇಶಕ್ಕೆ ವಿಡಿಯೋ ಹಾಕ್ತೀನಿ ವಿನಃ ಅದೇನೋ ಫಂಡ್ ಕಲೆಕ್ಟ್ ಮಾಡೋದಂತೆ, ಅದೇನೋ ಸ್ಕ್ಯಾನರ್ ಹಾಕೊಂಡು ನಂಬರ್ ತೊಗೊಂಡದಂತೆ ಅದೆಲ್ಲ ಗೊತ್ತಿಲ್ಲ ನನಗೆ. ನನಗೆ ಗೊತ್ತಿರೋದೊಂದೇ, ಊಟ ಹಾಕಬೇಕು, ಕ್ಲೀನಾಗಿ ಅವ್ರನ್ನ ನೀಟಾಗಿ ಇಟ್ಕೋಬೇಕು, ಅವ್ರ ವ್ಯವಸ್ಥೆ ಎಲ್ಲ ನಾನು ಪ್ರೀತಿಯಿಂದ ಸೇವೆ ಮಾಡ್ತೀನಿ. ಅವ್ರಿಗೆ ಏಲ್ ಬಾಚೋದಾಗ್ಲಿ, ಹುಚ್ಚು ಒರೆಸೋದಾಗ್ಲಿ, ಅವ್ರು ಸ್ನಾನ ಮಾಡಿಸೋದಾಗ್ಲಿ ನಾನು ಖುಷಿಯಾಗಿ ಮಾಡ್ತೀನಿ. ಅದಕ್ಕೆ ಇವತ್ತು ದೇವ್ರು ನನ್ನ ತುಂಬ ಚೆನ್ನಾಗಿಟ್ಟಿದ್ದಾನೆ, ನಾನು ನೆಮ್ಮದಿಯಾಗಿದ್ದೀನಿ. ಸ್ವಂತ ಸಂಪಾದನೆ ಮಾಡಿ ಅದರಲ್ಲಿ ದಾನ ಮಾಡಿ ಅದ್ರಲ್ಲಿ ಖುಷಿನೇ ಬೇರೆ, ಕಲೆಕ್ಷನ್ ಮಾಡಿಬಿಟ್ಟು ಅದರಲ್ಲಿ ದಾನ ಮಾಡಿ ಅದು ಖುಷಿನೇ ಬೇರೆ. ಆದರೆ ನಾನು ಸ್ವಂತ ಸಂಪಾದನೆಯಲ್ಲಿ ನನ್ನ ಸ್ವಂತ ದುಡಿಮೆಯಲ್ಲಿ ನನ್ನ ಶ್ರಮದಲ್ಲಿ ನಾನು ಬದುಕ್ತಿದ್ದೀನಿ. ಬಟ್ ನನ್ನ ಹೆಸರು ಉಪಯೋಗಿಸ್ಕೊಂಡು ನಾಯಿ ಹೊಡೆದಿರೋರ ಮನೆಗೆ ಯಾರೋ ಕಾಲ್ ಮಾಡಿದಾರಂತೆ, ಯಾರೋ ಇರ್ಬೋದು ಅಭಿಮಾನಿಗಳು, ದೇವ್ರ ಸಮಾನೇನೆ ಆಯಿತು. ಅಭಿಮಾನಿಗಳು ನಿಮಗೆ ನಮ್ಮ ಮೇಲೆ ಪ್ರೀತಿ ಗೌರವ ಅಭಿಮಾನ ಇದ್ದರೆ ಒಂದು 10 ಬೀದಿ ನಾಯಿಗೆ ಊಟ ಹಾಕಿ. ನಮ್ಮ ಅಣ್ಣ ತಮ್ಮಂದಿರೇ ಯಾರೋ ಫೋನ್ ಮಾಡಿ ಧಮಕಿ ಹಾಕಿದಾರಂತೆ ನಾಯಿ ಹೊಡೆದಿರೋರ ಮನೆಗೆ. ಆ ಥರ ಯಾರೂ ಇಲ್ಲ. ಎಲ್ಲ ಪ್ರಾಣಿ ಪ್ರಿಯರೇ, ಅವ್ರಿಗೂ ರೋಷ ಬರುತ್ತೆ, ಕೋಪ ಬರುತ್ತೆ, ಆವೇಶ ಬರುತ್ತೆ. ಕಲ್ಲು ಎತ್ತು ಹೊಡೆದಿದ್ದಾನೆ ಒಬ್ಬ ನಾಯಿಗೆ, ಕಾಲು ಕೈ ಕಟ್ಟಾಕಿ ಹೊಡೆದಿದ್ದಾನೆ, ಮತ್ತು ಬಾಯೆಲ್ಲ ಕಟ್ಟಿ ಮೊಚ್ಚಲ್ಲಿ ಹೊಡೆದು ಮೂಟೆ ಕಟ್ಟಿ ಬಿಸಾಕಿದ್ದಾನಂದರೆ ನಮ್ಮ ಕನ್ನಡದವ್ರೇನು ಗಾಂಡುಗಳಲ್ಲ ಅನ್ನಿಸ್ಕೊಂಡು ಬರೋಕ್ಕೆ. ಆದರೂ ನಿನ್ನೆ ನಾನು ಸೈಲೆಂಟಾಗಿ ಬಂದಿದ್ದೀನಿ. ಯಾಕೆ ಅಂತಂದರೆ ಪ್ರವೀಣ್ ಅವ್ರು ಹೇಳಿದ್ದು ಒಂದೇ ಕಾರಣಕ್ಕೆ ನಾನು ವಾಪಸ್ ಬಂದಿರೋದು. ಯಾರೋ ಫೋನ್ ಮಾಡಿದ್ದಾರೆ, ನಂಬರ್ ಸಿಕ್ಕಿದೆ, ಫೋನ್ ಮಾಡಿದ್ದಾರೆ, ನಮ್ಮ ಅಕ್ಕಗೇನೋ ಬೈದಿದ್ದೀರಂತೆ, ಹಿಂಗೆ ಮಾಡಿದ್ದೀರಂತೆ, ಮಾಡಿರ್ಬೋದು. ಬಟ್ ನಾನು ಯಾರಿಗೂ ಹೇಳ್ಕೊಟ್ಟು ಮಾಡಿಸೋಂಥದ್ದು ಕೆಲಸ ಇಲ್ಲ. ಯಾರು ನಾನು ಹೇಳಿದ್ರೆ ಮಾಡಿ ಅಂತಂದರೆ ಮಾಡಲ್ಲ. ಅವ್ರ ಆತ್ಮದಲ್ಲಿ ಪ್ರೀತಿ ವಿಶ್ವಾಸನ ನಮ್ಮೇಲೆ ಇಟ್ಟಿರೋದಕ್ಕೆ ಮಾಡಿರ್ತಾರೆ. ಬಟ್ ನಾನು ಯಾರಿಗೂ ಹೇಳಿಲ್ಲ ಮಾಡಿ ಅಂತ. ಅದಕ್ಕಂತ ಕಂಪ್ಲೇಂಟ್ ಏನು ಕೊಲೆ ಮಾಡಿದವ್ರೆ ಓಡಾಡ್ತಾ ಇದ್ದಾರೆ, ನಾಯಿಗೆ ಹೊಡೆದವ್ನು ಅವನು ಅಷ್ಟು ಆರಾಮಾಗಿ ಓಡಾಡ್ತಾ ಇದ್ದಾನೆ, ಯಾಕ್ರಿ ಭಯ ಪಡ್ಬೇಕು ನಾವು? ಹೌದು, ಅವ್ನು ತಪ್ಪು ಮಾಡಿದ್ದಾನೆ, ಫೋನ್ ಮಾಡಿ ಬೈದಿದ್ದಾರೆ. ಬಟ್ ನಾನು ಯಾರಿಗೂ ಹೇಳ್ಕೊಟ್ಟು ಬೈಸಿಲ್ಲ, ನಾನು ಯಾರಿಗೂ ಬೈರಿ ಮಾತಾಡಿ ಅಂತಿಲ್ಲ. ನಾನೇ ಖುದ್ದಾಗಿ ಹೋಗಿ ಧ್ವಂಸ ಮಾಡೋಷ್ಟು ಕೆಪಾಸಿಟಿ ಬ್ರೈನು ನನಗಿದೆ, ಶಕ್ತಿ ನನಗಿದೆ. ಅದು ನನ್ನ ಮನಸ್ಸಲ್ಲಿ ಪ್ರೀತಿ ಇದೆ ಅವ್ರ ಮೇಲೆ, ಪ್ರಾಣಿಗಳ ಮೇಲೆ, ಅದಕ್ಕೆ ನನಗಿದೆ. ಆದರೆ ನಾನು ಯಾರಿಗೂ ಹೇಳಿಲ್ಲ. ನೀವು ಕೇಳಿ ಅವ್ರಿಗೆ ಫೋನ್ ಮಾಡಿ ಏನಾಗಿದೆ. ಯಾಕಂದರೆ ನನಗಿನ ಮುಖ್ಯವಾಗಿ ನನ್ನ ಗ್ರೂಪಲ್ಲಿ ಬಂದಿರೋರು ಅವರು ಮಾತಾಡಿದ್ದಾರೆ. 2 ದಿವಸದಲ್ಲಿ ನಾಯಿ ಕೊಡ್ತೀನಿ ಅಂತ ಹೇಳಿದ್ದಾನೆ. ಅವನು ಎಷ್ಟು ಸ್ಯಾಡಿಸ್ಟ್ ಇದ್ದಾನೆ ಅಂದರೆ ಆ ಹುಡುಗ ತುಂಬ ಕೆಟ್ಟದಾಗಿ ಫೋನಲ್ಲಿ ಮಾತಾಡಿದ್ದಾನೆ. ಗಾಂಜಾ ಹೊಡಿತೀನೋ ಅಂದರೆ ಹೌದು ಅಂದಿದ್ದಾನೆ. ಅವರು ಕೋಪ, ಎಷ್ಟು ಜನ ನಿನ್ನೆಯಿಂದ ನನಗೆ ಫೋನ್ ಮಾಡಿದರೆ ಆ ಸೂಳೆ ಮಗ ಕೆಟ್ಟದಾಗಿ ಗಾಂಡು ನನ್ನ ಮಗ ಪ್ರಾಣಿ ನೋಡ್ದಿದ್ದಾನೆ. ಇನ್ನೂ ಕೆಟ್ಟದಾಗ ಎಷ್ಟೊಂದು ಜನ, ಎಷ್ಟು ಲಕ್ಷಾಂತರ ಜನ ಮಾತಾಡಿದ್ದಾರೆ ಮೆಸೇಜ್ಗಳಲ್ಲಿ. ನನಗೆ ನೆನ್ನೆಯಿಂದ ಒಂದು 40ರಿಂದ 50 ಕರೆಗಳು ಬಂದಿದೆ. ನಾನು ಫೋನ್ ಪಿಕ್ ಮಾಡ್ತಿಲ್ಲ, ಆದರೂ ಪಿಕ್ ಮಾಡಿರೋದು 40ರಿಂದ 50 ಕರೆಗಳು ಪಿಕ್ ಮಾಡಿದ್ದೀನಿ. ಮಾಡಿದವನು ಅಲ್ಕ ಕೆಲಸ ತಿಂದಿರೋದು ಆ ಮಗು ಒದೆ. ನಾಚಿಕೆ ಆಗೋದಿಲ್ವಾ? ಅಷ್ಟು ಪ್ರಾಣಿಗೆ ಹೊಡಿತಾ ಇದ್ದಾನೆ. ಬೈತಾರೆ. ಯಾಕಂದರೆ ಎಲ್ಲ ನಮ್ಮ ಕನ್ನಡಿಗರಿಗೆ ರೋಷ ಬಂದೇ ಬರುತ್ತೆ, ಬೈತಾರೆ. ಬಟ್ ನಾನು ಯಾರಿಗೂ ಹೇಳಿ ಮಾಡಿ ಇವರೇ ನನ್ನ ಪರವಾಗಿ ಮಾಡಿ ಅಂದರೆ ಮಾಡಲ್ಲ. ಎಲ್ಲರಿಗೂ ಅವರು ಒಳ್ಳೆ ತಂದೆ ತಾಯಿಗೆ ಹುಟ್ಟಿರ್ತಾರೆ, ರೋಷ ದ್ವೇಷ ಅವಮಾನ ಎಲ್ಲರಿಗೂ ಇರುತ್ತೆ. ಬಟ್ ನನ್ನ ಕಡೆಯಿಂದ ನಾನು ಯಾರಿಗೂ ಹೇಳಿ ಮಾಡಿಸ್ಲಿಲ್ಲ. ಯಾರೋ ಮಾಡಿರ್ಬೋದು, ಬಟ್ ಅದಕ್ಕೆ ಅವ್ರವ್ರ ನೋವಿಂದ ಮಾಡಿರ್ತಾರೆ ಫೋನು. ಏನು ಹೇಳಿ, ಅವ್ರವ್ರ ನೋವು ಅವ್ರಿಗೂ ಕೋಪ ಬಂದಿರುತ್ತೆ. ನಾನೇ ಲೈವಲ್ಲೇ ಕೆಟ್ಟದಾಗೆ ಬೈದಿದ್ದೀನಿ. ಅದೆಲ್ಲ ನಾನು ಯಾರೋ ಹೇಳ್ಕೊಟ್ಟು ಮಾಡಿರೋದಲ್ಲ. ಹಾಗೆ ಜನಗಳು 10 ಥರ ಇರ್ತಾರೆ, 10 ಥರ ಯೋಚನೆ ಮಾಡ್ತಾರೆ. ಆದರೆ ಎಲ್ಲರಿಗೂ ನೋವು ಒಂದೇ ಆಗಿದೆ. ಆ ಪ್ರಾಣಿನ ಹೊಡೆದಿರೋದು ಇರ್ಬೋದು, ಯಾರೋ ನನ್ನ ಹೆಸರು ಹೇಳಿ ನನ್ನ ಮೇಲೆ ಒಂದು ಪ್ರೀತಿ ಗೌರವಕ್ಕೆ ಅಭಿಮಾನಿ ಅಂತ ಎಲ್ಲ ಇದು ಮಾಡಿರ್ಬೋದು, ಇರಲಿ. ಬಟ್ ನಾನು ಯಾರಿಗೂ ಹೇಳಿ ಮಾಡಿಸಿಲ್ಲ. ಒಂದು ಲೈವ್ ಮಾಡಿ ಹೇಳಿ, ದಯವಿಟ್ಟು ನಿಮ್ಮ ಹೆಸರೆತ್ಕೊಂಡು ನಾಯಿಗೆ ಹೊಡೆದಿರೋ ಮನೆಯವ್ರಿಗೆ ಫೋನ್ ಮಾಡ್ತಾ ಇದ್ದಾರೆ ಮಾಡಿ. ಇಷ್ಟೊಂದು ಕರೆ ಬರ್ತಾಯಿದೆ, ಲಕ್ಷ್ಮಿ ಅಕ್ಕಗೆ ಬೈದಿರೋದು ಯಾರು ಹಂಗೆ ಅಂತ. ಲಕ್ಷ್ಮಿ ಅಕ್ಕಗೆ ಬೈದಿರೋದು ಅದು ಸತ್ಯನೇ, ಆದರೂ ನೆನ್ನೆ ಆಗಿರೋದು. ಬಟ್ ಆ ಪ್ರಾಣಿಗೆ ಏನಾಗಿದೆ ಅನ್ನೋ ನೋವು ನನಗಿದೆ. ನಾನು ಯಾವ ವ್ಯಕ್ತಿಗೂ ಫೋನ್ ಮಾಡಿ ಅವ್ರಿಗೆ ಹೇಳಿ ಮಾಡಿ ಅಂತ ನಾನು ಎಲ್ಲೂ ಹೇಳಲಿಲ್ಲ.
ಆ ಥರ ಯಾರಾದರೂ ನನ್ನ ಹೆಸರು ಉಪಯೋಗಿಸ್ಕೊಂಡಿದ್ರೆ ನನಗೆ ಗೊತ್ತಾಗಬೇಕು ಯಾರಂತ. ನನಗೆ ಗೊತ್ತಿಲ್ಲ. ನಾನು ನೆನೆಯಿಂದ ತುಂಬ ನೋವಲ್ಲಿದ್ದೆ. ಈಗ ನಾನೆಲ್ಲೋ ಹೊರಗಡೆ ಹೊರಟಿದ್ದೆ, ಲೈವ್ ಮಾಡಿ ಹೇಳಿ ಇಮಿಡಿಯೇಟ್ ಅಂತ ಹೇಳಿದ್ರು. ಸೊ ಹಂಗೆ ನಾನು ಲೈವ್ಗೆ ಬಂದು ವಿಷಯ ತಿಳಿಸ್ತಿದ್ದೀನಿ. ನಾನು ಯಾವ ವ್ಯಕ್ತಿಗೂ ಹೇಳಲಿಲ್ಲ. ಸೊ ಅದು ಯಾರು ಮಾಡಿದ್ದಾರೆ, ನಂಬರ್ ಕೊಟ್ಟಿದ್ದಾರೆ. ನಾನು ಈಗ ಅಷ್ಟು ಫ್ರೀ ಇಲ್ಲ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಅವ್ರ ಹತ್ರ ಮಾತಾಡೋಣ ಅಂತ. ಬಟ್ ಅವಶ್ಯಕತೆ ಇಲ್ಲ. ಎಷ್ಟೋ ಕಾಲ್ಸ್ಗಳು ಬರ್ತಾಯಿದೆ. ಏನಕ್ಕೆ ಬರ್ತಾಯಿದೆ? ಆ ನಾಯಿಗೆ ಹೊಡೆದಿರೋ ನೋವಿಗೆ, ಅದಕ್ಕೆ ಬರ್ತಾ ಇರೋದು. ಅಷ್ಟು ಜನಗಳು ಅವನ್ನ ಕೇಳಲಿಲ್ಲ ಅಂದರೆ ಮತ್ತೆ ಮತ್ತೆ ಮಾಡ್ತಾ ಇರ್ತಾರೆ. 2 ದಿನ ಆದ್ಮೇಲೆ ಕೊಡ್ತಾನಲ್ಲ, ಕೊಡಲಿ ಬಿಡಿ. ವ್ಯವಹಾರ ಆಗಿರೋದು ಪ್ರವೀಣನ ಹತ್ರ ಮತ್ತು ನಮ್ಮ ಹತ್ರ ಅಲ್ವಾ. ಉಳಿದವ್ರಿಗೆ ಜನಗಳಿಗೆಲ್ಲ ನಾವು ಸೇತುವೆ ಕಟ್ಟೋಕ್ಕಾಗಲ್ಲ. ನುಗ್ತಾರೆ, ಸುನಾಮಿ ನುಗ್ದಂಗೆ ನುಗ್ತಾರೆ ಅವ್ನು ಮಾಡಿರೋ ಪಾಪಕ್ಕೆ. ಅದಕ್ಕೆ ನಾನು ಹೊಣೆ ಇಲ್ಲ. ಅದು ಅವ್ನು ಮಾಡಿರೋ ಕರ್ಮ, ಅವ್ನು ಪ್ರತಿಫಲ ಅನುಭವಿಸ್ತಿದ್ದೇನೆ. ಬಟ್ ನನ್ನ ಹೆಸರು ಎಲ್ಲೋ ಬಳಕೆ ಆಗಿದೆ ಇರ್ಬೋದೇನೋ. ಲಕ್ಷ್ಮಿ ಅಕ್ಕಗೆ ಬೈಬೇಡ ಅಂತ ಹೇಳಿರ್ಬೋದೇನೋ, ಏನೇನೋ ಇರ್ಬೋದೇನೋ. ಅದು ನಾವು ನಮ್ಮ ಮೇಲೆ ಒಂದು ಗೌರವ ಪ್ರೀತಿ ಇಟ್ಟಿರ್ತಾರೆ. ಬಟ್ ನನಗೆ ಅವ್ರು ಯಾರಂತ ಗೊತ್ತಿಲ್ಲ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ನನ್ನ ಪ್ರಾಣಿಗಳ ಪರ ಬಂದಿದ್ದಾರಲ್ಲ, ದೇವರು ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ, ಒಳ್ಳೇದಾಗಲಿ, ಆರೋಗ್ಯ ಭಾಗ್ಯ ಕೊಡಲಿ. ಪ್ರಾಣಿಗಳ ಸೇವೆ, ಪ್ರಾಣಿಗಳ ಪರ ಅಂದರೆ ಇನ್ನಷ್ಟು ಒಳ್ಳೇದೇ ಮಾಡೋರು ಒಳ್ಳೇದಾಗಲಿ. ಬಟ್ ನಾನು ಹೇಳೋ ಉದ್ದೇಶ, ನಾನು ಯಾರಿಗೂ ಫೋನ್ ಮಾಡಿ ಮಾತಾಡಿ ಅಂತಲೂ ಹೇಳಿಲ್ಲ. ನಾನು ಯಾರಿಗೂ ಧಮಕಿ ಹಾಕಿ ಅಂತಲೂ ಹೇಳಿಲ್ಲ. ನನಗೆ ಆ ವಿಷಯ ಗೊತ್ತಿಲ್ಲ. ಅದು ನನಗಿಲ್ಲಿ ಕೆಲಸ ರೆಡಿ ಇದೆ. ಆ ಮಕ್ಕಳದು ಟಾಯ್ಲೆಟ್ ಬಾಚೋದಾಗ್ಲಿ ಕಾಯ್ತಾ ಇದೆ ಕೆಲಸ ಅಲ್ಲಿ. ಯಾಕಂದರೆ ನಾನು ಆ ಖುಷಿಯಲ್ಲೇ ಬದುಕ್ತಾ ಇರೋಳು. ನನಗೆ ಗೊತ್ತಿಲ್ಲ ಯಾರಂತ. ಇರ್ಬೋದು, ಮೇ ಬಿ ಯಾರನ್ನ ಇರ್ಬೋದು. ಪ್ರಾಣಿಗಳು ಅಂತ ಬಂದಾಗ ಸುನಾಮಿ ಆಗಿ, ಬಟ್ ಯಾರ ಹೆಸರು ಬಳಸೋಕೆ ಹೋಗಬೇಡಿ. ಯಾರಿಂದ ಯಾರ ಹೆಸರು ಬಳಸೋಕೆ ಹೋಗಬೇಡಿ. ಇರಲಿ, ನಮ್ಮ ಅಕ್ಕನ ಬೈದಿದ್ಯಾ ಅಂತ ಹೇಳಿ ಬೈದಿದ್ದಾರೆ. ನಾಯಿಗೆ ಹೆಂಗೋ ಹೊಡೆದೆ ಅಂತಲೂ ಕೇಳಿದಾರಂತೆ. ಖುಷಿ ಆಯಿತು. ನಮ್ಮ ಪರ, ನಮ್ಮ ತಾಯಿ ಹೊಟ್ಟೆಲಿ ಹುಟ್ಟಿರೋರು ಬರಲಿಲ್ಲ ಅಂದರು, ನಮ್ಮ ಪರ ಭಗವಂತ ಎಲ್ಲಿಂದನೋ ಸೃಷ್ಟಿ ಮಾಡಿಬಿಡ್ತಾ ಇದ್ದಾನೆ. ನನಗೆ ಭಾಳ ಖುಷಿ ಆಯಿತು. ಒಳ್ಳೇದಾಗಲಿ ಸ್ನೇಹಿತರೆ. ನಾನು ಹೇಳೋದು ಕೊನೆಯಲ್ಲಿ ಇಷ್ಟೇ, ಎಲ್ಲ ಮೂಕ ಪ್ರಾಣಿಗಳಿಗೆ ಎಲ್ಲೇ ಯಾರನ್ನ ತೊಂದರೆ ಕೊಟ್ಟರೆ ಖಂಡಿತ ನೀವು ಅದಕ್ಕೆ ಹೋರಾಡಬೇಕು. ನಮ್ಮ ಮೈಯಲ್ಲಿರೋ ರಕ್ತ ಕುದಿಬೇಕು. ನಮ್ಮ ಆತ್ಮಕ್ಕೆ ನಾವು ಶುದ್ಧವಾಗಿ ಬದುಕಿದ್ರೆ ಸಾಕಲ್ವಾ. ಬೇರೆಯವ್ರಿಗೆ ಯಾರು ಮೆಚ್ಚಿಸೋದು ಬೇಡ. ನಮಗೆ ನಾವು ಶುದ್ಧವಾಗಿ, ನಮ್ಮ ಆತ್ಮದಲ್ಲಿ ನಮ್ಮ ನಿರಾಳತೆ, ಅದೇ ನಮ್ಮ ನೆಮ್ಮದಿ ಕೊಡೋದು. ಓಕೆ ಸ್ನೇಹಿತರೆ, ಧನ್ಯವಾದಗಳು. ಯಾರೇ ಇರ್ಬೋದು, ದಯವಿಟ್ಟು ನಾನಂತೂ ಯಾರಿಗೆ ಆ ನಾಯಿ ಹೊಡೆದಿರೋ ಮನೆಯವ್ರಿಗೆ ಧಮಕಿ ಹಾಕ್ಸಲಿಲ್ಲ. ನನಗೆ ಯಾರು ಗೊತ್ತಿಲ್ಲ. ನನಗೆ ಇರ್ಬೋದು, ನಾನು ಎಲ್ಲರಿಗೂ ಗೊತ್ತಿದ್ದೀನಿ ನಾನು, ಬಟ್ ನನಗೆ ಯಾರು ಗೊತ್ತಿಲ್ಲ. ನಾನೊಂದು ನನ್ನ ಸುತ್ತಲ ಒಂದು ಕಾಂಪೌಂಡಲ್ಲಿ ನಾನು ಒಳಗಡೆ ಬದುಕ್ತಿದ್ದೀನಿ. ಬಟ್ ನಾನು ಈ ಮೀಡಿಯಾ ಮುಖಾಂತರ, ಈ ಏನಿದು ಇಂಟರ್ನೆಟ್ ಮುಖಾಂತರ ಪಬ್ಲಿಕ್ಕಿಗೆ ಗೊತ್ತಿರ್ಬೋದು. ಬಟ್ ನಾನು ಇವತ್ತೂ ನಿಮ್ಮ ಮುಂದೆಲ್ಲ ಸಣ್ಣ ಮಗುನೇ. ಯಾಕಂದರೆ ನಾನು ಮೂಕ ಪ್ರಾಣಿಗಳನ್ನ ನೋಡ್ಕೊಂಡು ಬದುಕ್ತಿದ್ದೀನಿ. ನನಗಷ್ಟೇ ಪ್ರಪಂಚ ನನಗೆ ಬೇಕಾಗಿಲ್ಲ. ನನಗೆ ಈ ಪ್ರಪಂಚ ಸಾಕು. ಧನ್ಯವಾದಗಳು ಸ್ನೇಹಿತರೆ.